ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿದೆ ತುಂಬ ಸರಳವಾಗಿ ನವರಾತ್ರಿ ಪೂಜೆಯನ್ನು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನವರಾತ್ರಿಯಲ್ಲಿ ಕಳಸ ಇಡದೇನೆ ಸರಳವಾಗಿ ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಈಗ ಕೆಲವೊಬ್ಬರು ಮನೆಯಲ್ಲಿ ಕಳಶ ಇಡೋ ಅಂಥ ಪದ್ಧತಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ದೇವಿ ಫೋಟೋವನ್ನು ಇಟ್ಟು ಸರಳವಾಗಿ ನವರಾತ್ರಿ ಪೂಜೆಯನ್ನು ಮಾಡ್ಕೋಬೋದು. ಫಸ್ಟು ನಾವು ಎಲ್ಲಿ ಪೂಜೆಯನ್ನು ಮಾಡ್ತೀವಿ ಆ ಜಾಗವನ್ನು ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡಿ, ನಾನಿಲ್ಲಿ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ರಂಗೋಲಿಯನ್ನು ಹಾಕ್ಕೊಂಡು ರಂಗೋಲಿಗೆ ಅರಿಶಿಣ, ಕುಂಕುಮ ಹಾಗೆ ಅಕ್ಷತೆ, ಹೂವನ್ನು ಇಟ್ಟು ಪೀಠದ ಪೂಜೆಯನ್ನು ಮಾಡಿ ಪೀಠಕ್ಕೆ ನಮಸ್ಕಾರವನ್ನು ಹಾಕ್ಕೊಬೇಕು. ನಂತರ ದೇವಿಯ ಫೋಟೋವನ್ನು ಒರೆಸ್ಕೊಂಡು ದೇವಿಯ ಫೋಟೋಗೆ ಅರಿಶಿಣ, ಕುಂಕುಮ, ಗಂಧವನ್ನು ಹಚ್ಕೊಂಡು ಹೂವನ್ನು ಹಾಕಬೇಕು. ನಿಮ್ಮ ಹತ್ರ ಚಾಮುಂಡೇಶ್ವರಿ ಫೋಟೋ ಇಲ್ಲ ಅಂದರೆ ಲಕ್ಷ್ಮೀ ಫೋಟೋವನ್ನೇ ಇಟ್ಟು ಪೂಜೆ ಮಾಡ್ಕೋಬೋದು. ನಾನಿಲ್ಲಿ ಫೋಟೋವನ್ನು ಒರೆಸ್ಕೊಂಡು ಪೀಠದ ಮೇಲೆ ಇಟ್ಕೊಂಡಿದ್ದೀನಿ. ದೇವಿ ಫೋಟೋಗೆ ಅರಿಶಿಣ ಹಾಗೆ ಕುಂಕುಮವನ್ನು ಹಚ್ಕೊತಾ ಇದ್ದೀನಿ. ನೆಕ್ಸ್ಟು ಫೋಟೋಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕ್ಕೊಬೇಕು. ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ನೀವು ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕ್ಕೊಳ್ರಿ. ನೆಕ್ಸ್ಟು ದೇವಿ ಫೋಟೋಗೆ ಹೂವನ್ನು ಹಾಕಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನಂತರ 2 ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೀಪಕ್ಕೆ ಅರಿಶಿಣ, ಕುಂಕುಮವನ್ನು ಹಚ್ಕೊಂಡು ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಂತರ ತಾಂಬೂಲ, 2 ಎಲೆ ಅಡಿಕೆ ಹಾಗೆ ಹಣ್ಣುಗಳನ್ನು ಇಟ್ಟಿದ್ದೀನಿ, 3 ಥರದ್ದು. ಮೊದಲು ನಾವು ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ಮಾಡೋಕ್ಕೂ ಮುಂಚೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು. ನಾನಿಲ್ಲಿ ಗಣಪತಿ ವಿಗ್ರಹವನ್ನು ಇಟ್ಕೊಂಡು ಫಸ್ಟು ಗಣಪತಿಗೆ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ. ಒಂದು ವಿಳೆದೆಲೆ ಮೇಲೆ ಗಣಪತಿ ಮೂರ್ತಿಯನ್ನು ಇಟ್ಕೊಂಡು ಅರಿಶಿಣ, ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಗಣಪತಿ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗಣಪತಿ ವಿಗ್ರಹ ಇಲ್ಲ ಅಂತಂದರೆ ಸಗಣಿಯಿಂದ ಮಾಡಿದಂಥ ಗಣಪತಿಯನ್ನು ಇಡ್ಬೋದು, ಅಥವಾ ಅರಿಶಿಣದಿಂದ ಗಣಪತಿಯನ್ನು ತಯಾರು ಮಾಡಿ ಗಣಪತಿ ಪೂಜೆಯನ್ನು ಮಾಡ್ಕೊಬೋದು. ನಂತರ 2 ದೀಪವನ್ನು ಅಗರಬತ್ತಿಯಿಂದ ಹಚ್ಕೊತಾ ಇದ್ದೀನಿ. ನಂತರ ಅಗರಬತ್ತಿಯಿಂದ ಧೂಪ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕಾಯನ್ನು ಒಡೆದು ನೈವೇದ್ಯ ಮಾಡಬೇಕು. ಕಾಯನ್ನು ಫೋಟೋಗೆ 3 ಸಲ ನೀರು ಬಳಸಿ ಕಾಯನ್ನು ಒಡೆದು ನೈವೇದ್ಯ ಮಾಡಿ ಕೊನೆ ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ನೈವೇದ್ಯ ಇರುತ್ತೆ. ಆ ದಿನ ಯಾವ ನೈವೇದ್ಯ ಇರುತ್ತೋ ಆ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸ್ಬೋದು. ನಾನಿಲ್ಲಿ ತೆಂಗಿನಕಾಯನ್ನು ಒಡೆದು ನೈವೇದ್ಯವನ್ನು ಮಾಡಿದ್ದೀನಿ. ನೆಕ್ಸ್ಟು ಕೊನೆಯದಾಗಿ ಮಹಾಮಂಗಳಾರತಿಯನ್ನು ಮಾಡಬೇಕು. ನಾನಿಲ್ಲಿ ತುಪ್ಪದ ಬತ್ತಿಯಿಂದ ಮಹಾಮಂಗಳಾರತಿಯನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಬುಕ್ ಇದ್ದರೆ ದೇವಿ ಮುಂದೆ ಕೂತ್ಕೊಂಡು ಆ ಬುಕ್ಕನ್ನು ಓದ್ಬೋದು. ಇಲ್ಲಾಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ, ಆಡಿಯೋವನ್ನು ಕೇಳಿಸ್ಕೊತ ಪೂಜೆಯನ್ನು ಮಾಡ್ಕೋಬೋದು. ಇಷ್ಟು ಸರಳವಾಗಿ ದುರ್ಗಾದೇವಿಯನ್ನು 9 ದಿನಗಳು ಪೂಜೆ ಮಾಡ್ಬೋದು. ತುಂಬ ಸರಳವಾಗಿ ಪೂಜೆಯನ್ನು ಮಾಡ್ಕೋಬೋದು. ಕಳಸವನ್ನು ಇಡೋ ಪದ್ಧತಿ ಇಲ್ಲದೇ ಇರೋರು ಈ ಪೂಜೆಯನ್ನು ಮಾಡ್ಬೋದು. 9 ದಿನಗಳು ದಿನ ಹೂವನ್ನು ಬದಲಾಯಿಸಿ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೋಬೇಕು. ಕೊನೆಯ ದಿನ ವಿಜಯದಶಮಿ ದಿನ ಪೂಜೆಯನ್ನು ಮಾಡಿ ದೇವಿಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ. 9 ದಿನಗಳ ಕಾಲ ಫೋಟೋವನ್ನು ಅಲುಗಾಡಿಸದೆ ಹೂವನ್ನು ಬದಲಾಯಿಸಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕಳಸ ಹಿಡದೆ ಫೋಟೋ ಇಟ್ಟು ಸರಳವಾಗಿ 9 ದಿನ ನವರಾತ್ರಿ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.